से आपका क्या आ सकते हो? बस है साहब। बस है ना, चलो ठीक है। तो 10 डेज़ का ट्रीटमेंट लिख रहा हूँ। आपका बेसिकली हुआ क्या है, ये नीचे के जो मनके रहते हैं ना, ಕನ್ನಡ ಬೇಕು ಸರ್. ಇದು ಬೆನ್ಹುರಿ ಏನಿದೆ ಅಲ್ವಾ, ಹ್ಞೂ ಸರ್. ಬೆನ್ಹುರಿಯಲ್ಲಿ ಇದು ವರ್ಟಿಬ್ರಾ ಅಂತ ಬರ್ತದೆ. ಹ್ಞೂ ಸರ್. ಇದು ಎರಡು ವರ್ಟಿಬ್ರಾ ನಡು ಏನು ಡಿಸ್ಕ್ ಇದೆ, ಸ್ಪೇಸ್ ಕಡಿಮೆ ಆಗಿಬಿಟ್ಟಿದೆ. ಹ್ಞೂ ಸರ್. ಹೇಗಿದೆ ಅಂದರೆ ಇದು ನಾರ್ಮಲ್ ಡಿಸ್ಕ್ ನಿಮ್ಮದು. ಹ್ಞೂ ಸರ್. ಎರಡು ತೋರಿಸ್ಬಿಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಇದು ಬಂದುಬಿಟ್ಟು ನಾರ್ಮಲ್ ಡಿಸ್ಕ್ ಇದೆ ನಿಮ್ಮದು, ಹ್ಞೂ ಸರ್. ಅಂದರೆ ಸ್ಪೇಸ್ ನಾರ್ಮಲ್ ಇದೆ. ಹ್ಞೂ ಸರ್. ಸ್ಪೇಸ್ ನಾರ್ಮಲ್ ಇರೋ ಕಡೆಯಿಂದ ಈ ನರದ ಮೇಲೆ ಹೆಚ್ಚಿಗೆ ಒತ್ತಡ ಬರಲ್ಲ. ಹ್ಞೂ ಸರ್. ಹ್ಞೂ ಈ ನರ ಪೂರ್ತಿ ಕ್ಲಿಯರ್ ಇದೆ, ಫ್ರೀ ಇದೆ ಇದು. ಹ್ಞೂ ಸರ್. ಹಾಂ, ಈ ಡಿಸ್ಕ್ ಬಂದುಬಿಟ್ಟು ಸ್ಪೇಸ್ ಕಡಿಮೆ ಆಗಿದೆ. ಹೌದು ಸರ್. ಎಲುಗಳೇನಾದ ಪೂರ್ತ ಡ್ಯಾಮೇಜ್ ಆಗಿದೆ. ಹ್ಞೂ ಸರ್. ಅದರ ಕಡೆಯಿಂದ ಇದ್ರದ್ದು ಪ್ರಭಾವ ಬಂದುಬಿಟ್ಟು ಒಳಗಡೆ ಜೆಲ್ ಇರ್ತದೆ ರೀ ಒಳಗಡೆ. ಹ್ಞೂ ಸರ್. ಆ ಜೆಲ್ ಹೊರಗೆ ಬಂದು ಇಲ್ಲಿ ಪ್ರೆಷರ್ ಕೊಟ್ಟಿದ್ದಾರೆ. ಹೌದು ಸರ್. ಯಾವ ಥರ ಜೆಲ್ ಇರ್ತದೆ ಅಂದರೆ ಈ ಜೆಲ್ ಇದೆ, ಇದು ಹ್ಞೂ ಸರ್. ಜೆಲ್ ಸೆಂಟರ್ನಲ್ಲಿ ಇರಬೇಕು. ಹ್ಞೂ ಹ್ಞೂ ಸರ್. ಇದು ಹೊರಗಡೆ ಬಂದುಬಿಟ್ಟಿದೆ. ಹ್ಞೂ ಸರ್. ಹೊರಗಡೆ ಬಂದು ಈ ನರದ ಮೇಲೆ ಹೆಚ್ಚಿಗೆ ಪ್ರಭಾವ ಆಗ್ತಾಯಿದೆ ಅದರದ್ದು. ಸೊ ಇದ್ರ ಸ್ಪೇಸ್ ಎಲ್ಲಿವರೆಗೆ ನೀವು ಹೆಚ್ಚಿಗೆ ಮಾಡಲ್ಲ ಹ್ಞೂ ಸರ್. ಅಲ್ಲಿವರೆಗೆ ಸ್ವಲ್ಪ ತ್ರಾಸು ಇದ್ದೇ ಇರ್ತದೆ ನಿಮಗೆ. ಈಗ ನಾನು ನಿಮಗೆ ಏನು ಚೆಕ್ ಮಾಡಿದೆ, ಹ್ಞೂ ಸರ್. ನಿಮಗೆ ಲಿಟ್ರಲ್ಲಿ ಸರ್ಜರಿ ಅನಿವಾರ್ಯತೆ ಇಲ್ಲ, ಹ್ಞೂ ಸರ್. ಹೌದು ಸರ್. ಆಪ್ರೇಷನ್ ಬೇಕಾಗಿಲ್ಲ. ಬೇಕಾಗಿಲ್ಲ ಸರ್. ಹ್ಞೂ ಸರ್. ಫಿಸಿಯೋಥೆರಪಿ, ಅಡ್ವಾನ್ಸ್ ಥೆರಪಿ ಏನಿದೆ ಅದರಲ್ಲಿ